ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಶು ಮಿನಿ ವ್ಲಾಗ್. ಇದು ಸ್ಯಾಟರ್ಡೆ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾನು ನೈಟು ರುಬ್ಬಿಟ್ಟಿದ್ದಂತಹ ದೋಸೆ ಹಿಟ್ಟನ್ನ ಈಗ ತೆಗೆದು ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇವತ್ತು ದೋಸೆಗೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ ಹಾಕಿ ನೆಕ್ಸ್ಟ್ ಅದಕ್ಕೆ ಆನಿಯನ್ಸ್ನ ಹಾಕಬೇಕು. ಆನಿಯನ್ಸ್ನೆಲ್ಲ ನೀಟಾಗಿ ಬೇಯಿಸ್ಕೊಂಡ್ಮೇಲೆ ಅದಕ್ಕೆ ಟೊಮೆಟೊ ಹಾಕಬೇಕು. ಟೊಮೆಟೊ ಮೊದಲು ಯಾಕೆ ಹಾಕ್ಬೇಕಂದ್ರೆ ಬೆಂಡೆಕಾಯಿ ತುಂಬ ಇರುತ್ತಲ್ವ, ಅದೆಲ್ಲ ನೀಟಾಗಿ ಹೋಗ್ಬೇಕು ಅಂತ ಫಸ್ಟೇ ಟೊಮೆಟೊ ಹಾಕ್ಬಿಟ್ಟು ನೆಕ್ಸ್ಟು ಬೆಂಡೆಕಾಯಿ ಹಾಕಿದ್ರೆ ಅದೆಲ್ಲ ನೀಟಾಗಿ ಹೋಗುತ್ತೆ. ಅದು ಸ್ವಲ್ಪ ಹಂಗಿತ್ತು ಅಂತಂದರೆ ಟರ್ಮರಿಕ್ ಮತ್ತು ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹುಣಸೆ ರಸ ಅದರಲ್ಲಿ ಅದೆಲ್ಲ ಹುಣಸೆ ರಸ ಎಲ್ಲ ಹಾಕಿ ನೆಕ್ಸ್ಟು ಕಾಯಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನನ್ನ ಮಗಳು ಅಲ್ಲೇ ಬಂದು ಅವಳಿಗೆ ಹಾಲು ಕೂಡ ಮಾಡಿಕೊಟ್ಟೆ ನೋಡಿ. ನೆಕ್ಸ್ಟು ಪಾಪು ಕೂಡ ಆಟ ಆಡ್ತಿತ್ತು, ಹಾಗೆ ಮಕ್ಕಳು ಆಟ ಆಡಿಸ್ತಿದ್ರು. ನಮ್ಮ ಚಿಕ್ಕ ಮಗಳು ನೆಕ್ಸ್ಟ್ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಈಗ ಬಂದಿದೆ ಅಂತ ನೀವು ನೋಡ್ಬೋದು, ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ನಾನು ದೋಸೆ ಮಾಡೋಣ ಅಂತ ಹೇಳಿ ತವ ಇಟ್ಟು ದೋಸೆಗೆ ರೆಡಿ ಮಾಡ್ತಾ ಇದ್ದೀನಿ. ದೋಸೆ ಹಾಕ್ತಿತ್ತು, ತುಂಬ ಚೆನ್ನಾಗಿ ಬಂತು ದೋಸೆ. ಇಲ್ಲಿ ನಮ್ಮ ಲಾಸ್ಟ್ ಬಾಲಲ್ಲಿ ದೋಸೆ ಹಿಟ್ಟನ್ನ ಮಿಕ್ಸ್ ಮಾಡಬೇಕಾದ್ರೆ ಒಂದು ಸ್ಪೂನು ಶುಗರ್ನ ಮಿಕ್ಸ್ ಮಾಡಿ ದೋಸೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ದೋಸೆ ಎಲ್ಲ ಹಾಕಿ ಎಲ್ಲ ಮಾಡಿದ್ಮೇಲೆ ನಾನು ಹಸ್ಬೆಂಡ್ ಬಾಕ್ಸ್ಗೆ ದೋಸೆ ಬಾಕ್ಸ್ಗೆ ದೋಸೆ ಹಾಕಿ ಪಲ್ಯ ಹಾಕಿ ರೆಡಿ ಮಾಡಿ ಬಾಕ್ಸ್ಗೆ ಇಟ್ಟಿದ್ದೆ. ನೆಕ್ಸ್ಟ್ ಅವ್ರಿಗೆ ದೋಸೆ ಹಾಕಿ ದೋಸೆ ಬೇಕಾಗಿದೆ. ಅವ್ರಿಗೆ ಸಾಟರ್ಡೆ ಇರೋದ್ರಿಂದ ಪೂಜೆ ಮಾಡ್ತಿದ್ರು. ಪೂಜೆ ಮಾಡ್ತಿರೋದು ಡಿಸ್ಟರ್ಬ್ ಮಾಡೋಕ್ಕೆ ತುಂಬ ಡಿಸ್ಟರ್ಬ್ ಮಾಡ್ತಾರೆ. ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತಿದ್ಲು, ಅದಕ್ಕೆ ರೈಟ್ ಹ್ಯಾಂಡಲ್ಲಿ ಮಾಡಬೇಕಂತ ಅವರಪ್ಪ ಹೇಳ್ಕೊಡ್ತಿದ್ರು. ಹಾಗೆ ನಾನು ಇಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ, ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ. ನೆಕ್ಸ್ಟ್ಗೆ ನನ್ನ ಹಸ್ಬೆಂಡ್ನ ಕೇಳಿದೆ ದೋಸೆ ಹೆಂಗೆ ಬಂದಿದೆ ನೋಡಿ ಅಂತ. ತುಂಬ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ನನ್ನ ಇವತ್ತಿನ ವ್ಲಾಗ್ ಹೀಗಿತ್ತು. ಬಾಯ್ ಗೈಸ್.